ಕೊಟ್ಟರೆ ಅದು ಎಫೆಕ್ಟ್ ಆಗೋದಿಲ್ಲ, ಅದ್ರದ್ದೇನು ಪ್ರಯೋಜನ. ಯಾಕಂದರೆ ಇನ್ನೂ ವಿಕ್ಟಿಮಿನ ಸ್ಟೇಟ್ಮೆಂಟೇ ಆಗಿರೋದಿಲ್ಲ. ಇವತ್ತೇ ಬೆಂಗಳೂರಿಗೆ ಬರ್ತಾರಂತೆ ಪ್ರಜ್ವಲ್ ರೇವಣ್ಣ. ಬೇರೆ ದೇಶಕ್ಕೆ ಹೋಗಿ ವಾಪಸ್ ಇವತ್ತು ಬೆಂಗಳೂರಿಗೆ ಬರ್ತಾರೆ. ಇವರೇನು ಸಾಧನೆ ಮಾಡಿ ಬೆಂಗಳೂರಿಗೆ ಬರ್ತಿರೋದಲ್ಲ, ಒಲಿಂಪಿಕ್ಕಲ್ಲಿ ಚಿನ್ನದ ಮೆಡಲ್ ತಗೊಂಡು ಬೆಂಗಳೂರಿಗೆ ಬರ್ತಿರೋದಲ್ಲ. ರೇಪ್ ಮಾಡಿ ಕಾಮಾಂಧ ಅನ್ನೋ ಹಣೆಪಟ್ಟಿಯನ್ನು ಕಟ್ಕೊಂಡು ವಿದೇಶಕ್ಕೆ ಹಾರೋಗಿ ಬ್ಲೂ ಕಾರ್ನರ್ ನೋಟಿಸನ್ನು ತನ್ನ ಮೇಲೆ ಪಡ್ಕೊಂಡು ಈಗ ವಾಪಸ್ ಆಗ್ತಾ ಇರೋದು. ಇದು ಬಿಗ್ಗೆಸ್ಟ್ ಡೆವಲಪ್ಮೆಂಟ್. ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾರೆ. ಬಂದಿದ್ದ ತಕ್ಷಣ ಅವರನ್ನ ಸೆಕ್ಯೂರ್ ಮಾಡಲಾಗತ್ತೆ, ಅವರನ್ನ ಅರೆಸ್ಟ್ ಮಾಡಲಾಗತ್ತೆ. SIT ಈಗಾಗಲೇ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗಿದೆ. ಮಧ್ಯಾಹ್ನ 3 ಗಂಟೆಗೆ ಬರ್ತಾರಂತೆ. 13 ಜನ ಅಧಿಕಾರಿಗಳು ಏರ್ಪೋರ್ಟಲ್ಲೇ ಕಾಯ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಂಗೆ ಅವರನ್ನ ಅಲ್ಲೇ ವಶಕ್ಕೆ ಪಡಿತಾರೆ. ಪ್ರಜ್ವಲ್ ಲ್ಯಾಂಡ್ ಆಗಿ ಕೆಲವು ನಿಮಿಷಗಳಲ್ಲಿ ಅಧಿಕಾರಿಗಳವರನ್ನ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದು ಅವರನ್ನು ನೇರವಾಗಿ ಕರ್ಕೊಂಡು ಬರ್ತಾರೆ. ಸೊ ಅಪ್ಪ ಮಗ ಇಬ್ಬರು ಕೂಡ ಅರೆಸ್ಟ್ ಆಗ್ದಂಗೆ ಆಗುತ್ತೆ. 3 ಗಂಟೆಗೆ ಇವತ್ತು ಬರ್ತಾರೆ ಅನ್ನುವಂಥ ಮಾತುಗಳು. ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಯಾವಾಗ ಬರ್ತಾರಂತೆ, ಎಷ್ಟು ಗಂಟೆಗೆ ಬರ್ತಾರೆ, ಏನೇನು ಪ್ಲಾನ್ಗಳು, ಸಿದ್ಧತೆಗಳೇನೇನು ಆಗ್ತಿದೆ ಮಂಜುನಾಥ್? ಎಸ್ ಪ್ರಣತ್, ಈಗಾಗಲೇ ಏನು ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಏನು ಸಂಸದ ಪ್ರಜ್ವಲ್ ಅವರು ತಲೆಮರೆಸ್ಕೊಂಡಿದ್ರು, ಅಂದರೆ ವಿದೇಶಕ್ಕೆ ಹೋಗಿದ್ರು. ಇಲ್ಲೂ ಕೂಡ ಈಗಾಗಲೇ SIT ಅಧಿಕಾರಿಗಳು ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಮತ್ತು ಜೊತೆಗೆ ಹಾಸನದಲ್ಲಿ ಏನು ಈಗಾಗಲೇ ಅವ್ರ ಮೇಲೆ ಏಟು ಆರೋಪಿ ಅಂತೇಳಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು. ಒಂದು ನೋಟಿಸ್ಗೂ ಕೂಡ ಅವರು ಯಾವುದೇ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹೊರದೇಶದಲ್ಲಿ ಇಟ್ಕೊಂಡೆ ಇಲ್ಲಿನ ವಕೀಲರನ್ನ ಇಟ್ಟು ಒಂದಿಷ್ಟು ನಿರೀಕ್ಷಣಾ ಜಾಮೀನು ಪಡೆಯೋ ಸಂಚಲನ ಕೂಡ ಇಲ್ಲಿ ಒಂದಿಷ್ಟು ಕ್ರಿಯೇಟ್ ಆಗಿತ್ತು. ತದಾದ ನಂತರ SIT ಜಾಮೀನು ಕೂಡ ಸಿಕ್ಕಿರಲಿಲ್ಲ. ತದಾದ ನಂತರ 2ನೇ ಬಾರಿಗೆ SIT ಅಧಿಕಾರಿಗಳು ನೋಟಿಸನ್ನು ನೀಡಿದರು. 2ನೇ ನೋಟಿಸ್ಗೂ ಕೂಡ ಸಂಸದ ಪ್ರಜ್ವಲ್ ರೇವಣ್ಣ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮಾಹಿತಿಯನ್ನು ಬಿಟ್ಟಿರಲಿಲ್ಲ. ಅದಾದ ನಂತರ ಇವತ್ತು ಅಂದರೆ ನಿನ್ನೆ ಕೂಡ ಈಗಾಗಲೇ SIT ಅಧಿಕಾರಿಗಳಿಂದ ಬ್ಲೂ ಕಾರ್ನರ್ ನೋಟಿಸನ್ನು ಒಡಲಾಗಿತ್ತು. ಅಂದರೆ ವಿದೇಶದಲ್ಲಿದ್ದರೂ ಕೂಡ ಅವ್ರನ್ನ ಬಂಧಿಸಬೇಕು ಅಂತೇಳಿ SIT ಅಧಿಕಾರಿಗಳು ಬ್ಲೂ ಕಾರ್ನರ್ ನೋಟಿಸನ್ನು ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಅಂದರೆ ಮಧ್ಯಾಹ್ನ 3 ಗಂಟೆಗೆ ಅಂದರೆ ಈಗಾಗಲೇ ಪಾಸ್ಪೋರ್ಟ್ ಕೂಡ ರದ್ದು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ಗೆ ಬಂದ ಕೂಡಲೇ ಅವ್ರನ್ನ ತಕ್ಷಣ ಅಲ್ಲೇ ಅರೆಸ್ಟ್ ಮಾಡಬೇಕು ಅಂತೇಳಿ ಈಗಾಗಲೇ 13ಕ್ಕೂ ಹೆಚ್ಚು SIT ಅಧಿಕಾರಿಗಳು ಈಗಾಗಲೇ ಏರ್ಪೋರ್ಟಲ್ಲೇ ಬೀಳ್ಬಿಟ್ಟಿರುವಂಥದ್ದು. ಒಟ್ಟಿನಲ್ಲಿ ಈಗಾಗಲೇ ಅವರ ತಂದೆ ರೇವಣ್ಣ ಅವರು ಕೂಡ ಈಗಾಗಲೇ ಏನು ಒಂದು ಕಿಡ್ನಾಪ್ ಕೇಸಲ್ಲಿ ನಿನ್ನೆ SIT ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಇವತ್ತು ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧಪಟ್ಟಂಗೆ ಇವತ್ತು ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ಏರ್ಪೋರ್ಟ್ಗೆ ಬಂದ ತಕ್ಷಣದಲ್ಲೇ ಅಲ್ಲೇ ಬಂಧಿಸಲಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ಎಲ್ಲ ಅಲರ್ಟ್ ಆಗಿರುವಂಥದ್ದು. ಪ್ರಣತ್. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಮಾಹಿತಿಗೆ. ಸೊ ಒಟ್ಟಾರೆ ಏನೇನು ಆಗ್ತಾ ಇದೆ, ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅನ್ನೋದು ನಿಮ್ಗೆ ಭಾಳ ಸ್ಪಷ್ಟ ಗೊತ್ತಾಗುತ್ತೆ. ನಾವು ನೀವೇ ಹೇಳಿದ್ವಿ, ತಂದೆ ಅರೆಸ್ಟ್ ಆದಮೇಲೆ ಮಗ ಅಲ್ಲಿ ಕೂತ್ಕೊಂಡು ಮಜಾ ಮಾಡೋಕ್ಕಾಗತ್ತಾ? ಮಗನೇ ಹೌದಾಗಿದ್ದರೆ, ಆ ಸಂಬಂಧ ಇದ್ದಿದ್ದೇ ಹೌದಾದರೆ, ತಂದೆ ಮತ್ತು ಮಗ ಅನ್ನುವಂಥ ಸಂಬಂಧ ಇದ್ದರೆ, ತಂದೆ ಅರೆಸ್ಟ್ ಆದಮೇಲೆ ಅದು ತನ್ನ ವಿಚಾರಕ್ಕೆ, ತನ್ನ ರಾಸಲೀಲೆ ಪ್ರಕರಣದಲ್ಲಿ ತಂದೆನೂ ತಗಲಾಕೊಂಡಿದ್ದಾರೆ ಅಂತ ಗೊತ್ತಾದ ಮೇಲೂ ಅವ್ನು ಕೂತ್ರೆ ಅವನು ಯಾವ ಮಗ ರೀ, ಅವನ ಮಗ ಅಂತ ಕರೆಯಲ್ಲ.